ಅದನ್ನು ದೇವಲೋಕಕ್ಕೆ ಹೋಲಿಸಿದ್ದಾರೆ ಜ್ಞಾನಿಗಳು. ನಿಜ. ದೇಹಗಳಲ್ಲಿ ಶಿರ ಹೇಗೆ ಪ್ರಧಾನವು ತದ್ರೀತಿಯಲ್ಲಿ ಲೋಕಗಳಲ್ಲಿ ಶ್ರೇಷ್ಠವಾದ ಲೋಕ ಸ್ವರ್ಗಲೋಕವಂತೆ. ಸತ್ಯ. ಅದರಲ್ಲಿ ಹಲವು ಪಂಗಡಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ತ್ರಯೋದಶರು ಎನ್ನುವ ಹಾಗೆ ಅದರಲ್ಲಿ ಒಂದು ಪಂಗಡವೇ ನಮ್ಮದಂತಹ ಯಕ್ಷಲೋಕ. ಅದರಲ್ಲಿ ಯಕ್ಷರಾಜ ಕುವರಿ ನಾನೇ ಸೌಗಂಧಿಕಿ, ಮಂತ್ರಿಯ ಮಗಳು ನೀನೇ. ಸ್ನೇಹ ಜೀವನ ಎನ್ನುವುದು ಹೇಗಿರಬೇಕು, ಮತ್ತೊಬ್ಬರಿಗೆ ಆದರ್ಶವಾಗಿ ಇರುವವರು ನಾವು. ಮತ್ಸರವಾಗಲಿ, ಜಗಳವಾಗಲಿ, ಭೇದ ಭಾವವಾಗಲಿ, ತಾರತಮ್ಯವಾಗಲಿ ಇದಾವುದೂ ಕೂಡ ನಮ್ಮ ನಡುವೆ ಬಂದದ್ದಿಲ್ಲ, ಇನ್ನು ಮುಂದಕ್ಕೂ ಬರುವುದಕ್ಕಿಲ್ಲ. ಈ ರೀತಿಯಾದಂತಹ ಜೀವನ ನಮ್ಮದು. ಏನಾದ್ರೂ ಭಿನ್ನಾಭಿಪ್ರಾಯಗಳು ಬಂದರೆ ಅಲ್ಲಿ ಕುಳಿತುಕೊಂಡು ಸಮಸ್ಯೆಯನ್ನು ಬಗೆಹರಿಸುವವರು ನಾವು. ಹೀಗಿರುತ್ತಾ ನನ್ನ ಜೀವನವನ್ನೊಮ್ಮೆ ಆಲೋಚನೆಯನ್ನು ಮಾಡುತ್ತೆ. ಈ ಜೀವನದಲ್ಲಿ ಎಲ್ಲವೂ ಕೂಡ ಅಧಿಕ ಎನ್ನುವ ಹಾಗಾಗುತ್ತಾ ಉಂಟು. ಯಾವುದಕ್ಕೂ ಕುಂದುಕೊರತೆ ಮಾಡಿದವರಲ್ಲ ನನ್ನ ಅಯ್ಯನವರು. ಸತ್ಯ. ಹಾಗಿದ್ದರೂ ಕೂಡ ಜೀವನದಲ್ಲಿ ಹಾಗೆ ವ್ಯಕ್ತಿಯ ಜೀವನದಲ್ಲಿ ತೃಪ್ತಿ ಎಂಬುದು ಇರುವುದಿಲ್ಲವಂತೆ. ಕಡಿಮೆ ಇದ್ದರೆ ಬೇಡ ಬೇಕು ಎನ್ನುವ ಹಾಗೆ, ಅಧಿಕವಿದ್ದರೆ ಇದನ್ನು ಕಡಿಮೆ ಮಾಡುವುದು ಹೇಗೆ ಎನ್ನುವಂತಹ ಆಲೋಚನೆ. ಎಲ್ಲವೂ ಕೂಡ ಮಿತದಲ್ಲೇ ಇರಬೇಕು. ಆದ್ರೆ ನನ್ನ ಜೀವನವನ್ನು ಯೋಚನೆ ಮಾಡಿದೆ, ಎಲ್ಲವೂ ಕೂಡ ಬೇಕಾದಷ್ಟು ಅಧಿಕವಾಗಿಯೇ ಉಂಟು. ಅದನ್ನು ಕಡಿಮೆ ಮಾಡುವ ಬಗ್ಗೆ ಆಲೋಚನೆ ನನ್ನದಲ್ಲ. ಹಾಗಾದ್ರೆ ಬದಲಾವಣೆ ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ನನ್ನ ಚಿತ್ತಕ್ಕೆ ಹೊಳೆದದ್ದು ಒಂದೇ. ನಿತ್ಯ ನೂತನವಾದ ಪ್ರಪಂಚ ಯಾವುದು ಅಂತ ಕೇಳಿದ್ರಿ, ಅದು ಭೂಲೋಕವಂತೆ. ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರುವಂತಹ ಹೂಗಳನ್ನ ಅರಸಿ ಕೊಯ್ಯಬೇಕು, ಮುಡಿದು ಮಾಲೆ ಮಾಡಬೇಕು ಎನ್ನುವ ಹಾಗೆ. ಅಷ್ಟು ಸಾಕಾಗದು. ಹೆಂಗಳಿಯರು ಭೂಲೋಕಕ್ಕೆ ಇಳಿದ ಬಳಿಕ ಜಲಕ್ಕೆ ಇಳಿ ಆಡದೆ ಮರಳಿ ಬರಬಾರದು. ಹೀಗೆಲ್ಲ ನಾನಾ ತರದ ಆಸೆಗಳು ನನ್ನನ್ನುಂಟು. ಆದ್ರೆ ಹೋಗುವಾಗ ನಾನು ಒಬ್ಬನೇ ಹೋಗುವುದಕ್ಕಾಗುತ್ತದ? ಅದಾಗುವುದಿಲ್ಲ. ಹೂವನ್ನು ಬಿಟ್ಟು ಪರಿಮಳ ಯಾವ ರೀತಿ ಇರುವುದಿಲ್ಲ. ಹಾಗೆ ನಿನ್ನನ್ನು ಬಿಟ್ಟು ನಾನಾಗಲಿ, ನನ್ನನ್ನು ಬಿಟ್ಟು ನೀನಾಗಲಿ, ಅರೆ ಕ್ಷಣ ಅರೆ ಗಳಿಗೆ ಇದ್ದವರಲ್ಲ. ಈಗಲೂ ಕೂಡ ಹಾಗೆ